CBSE ಅಂತಾರೆ, ICIC ಅಂತಾರೆ, ಗೌರ್ಮೆಂಟ್ ಸ್ಕೂಲು ಅಂತಾರೆ. ಇವತ್ತು ಅದೇನು ಅಂತ ಎಲ್ಲ ಸ್ಕೂಲ್ ಒಂದ್ಸರಿ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಂಡ್ ಬಂದ್ಬಿಡೋಣ. ಮೇಡಮ್ ನಮಸ್ತೆ, ಒಳಗಡೆ ಬರ್ಬೋದಾ? ಬನ್ನಿ ಸರ್, ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಹೇಳಿ ಸರ್, ಏನಾಗಬೇಕಾಗಿತ್ತು? ನಮ್ಮ ಮಗುನ ಶಾಲೆಗೆ ಸೇರಿಸ್ಬೇಕಿತ್ತು. ಸರ್, ಎಷ್ಟು ವರ್ಷ ನಿಮ್ಮ ಮಗುಗೆ? ಮೇಡಮ್ ನಮ್ಮ ಮಗುಗೆ 6 ವರ್ಷ. ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ನಿಮ್ಗೆ ಗೊತ್ತು, ನಮ್ಮಲ್ಲಿ ಎಜುಕೇಶನ್ ಎಲ್ಲ ಫುಲ್ ಕಂಪ್ಲೀಟ್ ಫ್ರೀ ಇದೆ. ಯೂನಿಫಾರ್ಮು, ಬುಕ್ಸು ಮತ್ತೆ ಊಟ ಇದಿಷ್ಟು ಫ್ರೀ ಇದೆ. ಸ್ಕಾಲರ್ಶಿಪ್ ಕೂಡ ಇದೆ. 5ನೇ ಕ್ಲಾಸ್ ಆದ್ಮೇಲೆ 6ನೇ ಕ್ಲಾಸ್ ಎಂಟ್ರೆನ್ಸ್ಗೆ ನವೋದಯ ಎಕ್ಸಾಮ್ ಐತೆ, ಅದನ್ನ ಪಾಸ್ ಮಾಡಿದ್ರೆ PUC ತನಕ ಫ್ರೀ ಎಜುಕೇಶನ್ ಇರುತ್ತೆ. ಈ ಕಂಪ್ಲೀಟ್ ಎಜುಕೇಶನ್ CBSE ಇಂಗ್ಲಿಷ್ ಮೀಡಿಯಂ ಅಲ್ಲೇನೆ ಇರುತ್ತೆ. ಹಾಗೆ 5ನೇ ಕ್ಲಾಸ್ ಆದ್ಮೇಲೆ ಮೊರಾರ್ಜಿ ದೇಸಾಯಿ ಶಾಲೆಗೆ ಕೂಡ ಸೇರಿಸಬಹುದು ನೀವು. ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅದರಲ್ಲಿ ಪಾಸ್ ಆದ್ರೆ 6ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ತನಕ ಇಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಫ್ರೀ ಎಜುಕೇಶನ್ ಇರುತ್ತೆ. ಇಷ್ಟಲ್ಲದೆ RTE ಅಪ್ಲಿಕೇಶನ್ ಹಾಕಿದ್ರೆ ಮಗು ಸೆಲೆಕ್ಷನ್ ಏನಾದ್ರು ಆದ್ರೆ ಪ್ರೈವೇಟ್ ಸ್ಕೂಲಲ್ಲೂ ಕೂಡ ನಿಮ್ಗೆ ಎಜುಕೇಶನ್ ಫ್ರೀ ಇರುತ್ತೆ. ಆದ್ರೆ RTE ನಲ್ಲಿ ಯಾವ ಸ್ಕೂಲ್ ಹೇಳ್ತಾರೋ ಅದೇ ಸ್ಕೂಲ್ ಮಾತ್ರ ಅಡ್ಮಿಷನ್ ಮಾಡಿಸ್ಬೇಕಾಗುತ್ತೆ. ಸರಿ ಮೇಡಮ್, ಓಕೆ, ಥ್ಯಾಂಕ್ ಯು. ಮನೆಗೆ ಹೋಗಿ ಡಿಸ್ಕಷನ್ ಮಾಡ್ಬಿಟ್ಟು ಬಂದೇನೆ. ಓಕೆ, ಹೌದು, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಏನು ಈ ಸ್ಕೂಲ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮೇಡಮ್ ನಮಸ್ತೆ, ಒಳಗಡೆ ಬರ್ಬೋದಾ ಮೇಡಮ್? ಪ್ಲೀಸ್ ಕಮ್. ಸಿಟ್ ಡೌನ್ ಸರ್. ಸಿಟ್ ಡೌನ್ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಸ್ ಸರ್, ಪ್ಲೀಸ್ ಟೆಲ್ ಮಿ, ನಿಮ್ಮ ಮಗುವಿನ ಏಜ್ ಎಷ್ಟು ಸರ್? 6 years ಮೇಡಮ್. ಸರ್, ನಮ್ಮಲ್ಲಿ ಯೋಗ, ಕರಾಟೆ, ಸಿಂಗಿಂಗ್, ಡ್ಯಾನ್ಸಿಂಗು ಮತ್ತೆ ಸ್ವಿಮ್ಮಿಂಗು, ಟ್ಯೂಷನ್ ಕೂಡ ನೀವು ಹೊರ್ಗಡೆ ಏನು ಪೇ ಮಾಡೋ ಥರ ಏನಿರಲ್ಲ ಮೇಡಮ್. ಟ್ಯೂಷನ್ ಕೂಡ ಇಲ್ಲೇ ಅರೇಂಜ್ ಮಾಡಿರ್ತೀವಿ ನಾವು. ನಮ್ಮಲ್ಲಿ ಟೀಚರ್ಸ್ ಇದ್ದಾರೆ, ಆ ಕ್ಲಾಸ್ ಟೀಚರ್ಸು ಆ ಕ್ಲಾಸ್ ಮಕ್ಳಿಗೆ ಟ್ಯೂಷನ್ ತಗೊಂತಾರೆ. ಹಂಗಾಗಿ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಮಕ್ಕಳು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇರ್ತಾರೋ ಆ ಸಬ್ಜೆಕ್ಟ್ ಆ ಕ್ಲಾಸ್ ಟೀಚರ್ಸ್ಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಬೇಗ ಕವರ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಮತ್ತೆ ಯೂನಿಫಾರ್ಮು, ಬುಕ್ಸು ಮತ್ತೆ ವ್ಯಾನ್ ಫೆಸಿಲಿಟಿ ಕೂಡ ನಮ್ಮಲ್ಲಿದೆ. ಮೇಡಮ್ ಇದೆಲ್ಲ ಬಿಡಿ, ಫಸ್ಟು ನಮ್ಮ ಮಕ್ಕಳಿಗೆ ಯಾವ ಥರ ಎಜುಕೇಷನ್ ಕೊಡ್ತೀರಾ ಅಂತ ಹೇಳಿ, ಏನೇನೆಲ್ಲ ಅವ್ರು ಕಲಿತಾರೆ ಅಂತ ಹೇಳಿ. ಶಾಲೆಗೆ ಸೇರಿಸಿದ್ರ ಜೊತೆಗೆ ನಮ್ಮ ಮಕ್ಕಳನ್ನ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲೆಲ್ಲಿ ಸೇರಿಸ್ಬೇಕು ಅಂದ್ಕೊಂಡಿದ್ರು ಅದೆಲ್ಲ ನೀವೇ ಹೇಳ್ತಿದ್ರಲ್ಲ. ಈ ಸಿಲೆಬಸ್ಗಳಿದೆಯಲ್ಲ, CBSE, ICIC ಮತ್ತು ಸ್ಟೇಟ್ ಎಲ್ಲ ಇದೆ ಸಿಲೆಬಸ್ ಹೇಳ್ತಾರಲ್ಲ, ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಿಮ್ಮ ಟೀಚರ್ಸ್ ಯಾವ ಥರ ಇದ್ದಾರೆ, ಮತ್ತು ನಮ್ಮ ಮಗುಗೆ ಏನೆಲ್ಲ ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತೀರಾ, ಅದ್ರ ಬಗ್ಗೆ ಹೇಳಿ ಮೇಡಮ್. ಸಿಲೆಬಸ್ ಅಂತ ಬಂದಾಗ ನಮ್ಮಲ್ಲಿ ICIC ಸಿಲೆಬಸ್ ಇದೆ ಸರ್, ಅದ್ರ ಬಗ್ಗೆ ಇವಾಗ ಹೇಳ್ತೀನಿ. ಆಕ್ಚುಲಿ ನಮ್ಮಲ್ಲಿ ಆಲ್ರೆಡಿ ನಾವು ಟೀಚರ್ಸ್ ನ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ನಾವು ತಗೊಂಡಿರ್ತೀವಿ. ನಾವು ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ ಅವ್ರ ಅನುಭವ ಇರುವಂತ ಟೀಚರ್ಸ್ ಆಗಿರ್ತಾರೆ. ನಿಮ್ ಮಕ್ಳಿಗೆ ಜಸ್ಟ್ ಪಾಠನೆ ಮಾಡೋದಿಕ್ ಆಗಲ್ಲ ಸರ್, ಯಾಕಂದ್ರೆ ಚಿಕ್ಕ ಮಕ್ಳಲ್ವಾ, ಯಾವಾಗ್ಲೂ 8 hours ಕೂರ್ಸ್ಕೊಂಡು ಅವ್ರು ಪಾಠನೆ ಮಾಡಿದ್ರೆ ಅವ್ರ ಮೈಂಡ್ಗೆ ಬೇಗ ಹೋಗಲ್ಲ. ಸೊ ಕಲ್ಚರಲ್ ಆಕ್ಟಿವಿಟೀಸ್ ಜೊತೆಗೆ ಮಕ್ಕಳಿಗೆ ಪಾಠನ ಹೇಳ್ಕೊಟ್ಟಾಗ ಮಕ್ಕಳಿಗೆ ಬೇಗ ತಲೆಗೆ ಹೋಗುತ್ತೆ ಸರ್. ಅದು ಓವರ್ ಆಲ್ ಟೋಟಲ್ ಫೀಸ್ ಎಷ್ಟಾಗ್ಬೋದು ಮೇಡಮ್? ಓವರ್ ಆಲ್ ಫೀಸ್ 1,40,000 ಆಗುತ್ತೆ ಸರ್. 1,40,000. ಓಕೆ ಮೇಡಮ್, ಅದ್ರದ್ದು ಡೀಟೇಲ್ಸ್ ಹೇಳ್ಬೋದಾ ಮೇಡಮ್? 1,40,000 ಯಾವ್ಯಾವುದಕ್ಕೆ ಅಂತ? ಯೂನಿಫಾರ್ಮ್ ಫೀಸು, ವ್ಯಾನ್ ಫೀಸು, ಮತ್ತೆ ಸಿಂಗಿಂಗು, ಡ್ಯಾನ್ಸಿಂಗು, ಕರಾಟೆ, ಸ್ವಿಮ್ಮಿಂಗು, ಯೋಗ ಎಲ್ಲ ಇರುತ್ತೆ ಸರ್. ಇನ್ಕ್ಲೂಡ್ ಅಲ್ಲೇ ನಿಮ್ಗೆ ಬರುತ್ತೆ. ಟ್ಯೂಷನ್ಗೂ ಅಷ್ಟೇ ಸರ್, ನೀವು ಟ್ಯೂಷನ್ಗೆ 500 ಆಗುತ್ತೆ ಮಂತ್ಲಿ. ಅದು ಟೀಚರ್ಸ್ಗೆ ನೀವು ಪೇ ಮಾಡ್ಬೇಕಾಗುತ್ತೆ ಸರ್, ಅದು ಸಪ್ರೇಟ್. ಇನ್ಕ್ಲೂಡ್ ವ್ಯಾನ್ ಚಾರ್ಜ್ ಇರುತ್ತೆ ಸರ್, ಮತ್ತೆ ಶ್ಲೋಕ ಕೂಡ ಹೇಳ್ಕೊಡ್ತೀವಿ ಸರ್. ಸರಿ, ಬರ್ತೀನಿ ಮೇಡಮ್. ಥ್ಯಾಂಕ್ ಯು. ಏನ್ರಿ ಮಾಡೋದು ಇಷ್ಟೊಂದು ಫೀಸ್ ಸ್ಕೂಲಲ್ಲಿ? ಹೆಂಗ್ ಕಟ್ಟೋದೋ ಏನೋ ಗೊತ್ತಾಗ್ತಾ ಇಲ್ಲ. ನಮ್ಮಂತರ್ಗಲ್ಲ ರೀ ಪ್ರೈವೇಟ್ ಸ್ಕೂಲು. ನಮ್ಗೆ ಏನಿದ್ರು ಗೌರ್ಮೆಂಟ್ ಸ್ಕೂಲೇ ನಮ್ಮ ಇದಕ್ಕೆ ಒಳ್ಳೇದು. ಅಲ್ಲಿ ಯೂನಿಫಾರ್ಮ್ ಫ್ರೀ, ಊಟ ಫ್ರೀ, ಸ್ಕಾಲರ್ಶಿಪ್ ಬರುತ್ತೆ, ಪಾಠನೂ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮಂಥ ಬಡವರು ಹೆಚ್ಚು ಫೀಸ್ ಕಟ್ಟೋವಂಥ ಶಾಲೆಗಳಿಗೆ ಒತ್ತಾಯವಾಗಿ ಸೇರಿಸ್ಬಿಟ್ರೆ ನಾಳೆ ಫೀಸ್ ಕಟ್ಟೋಕ್ಕಾಗದೆ ನಾವೇ ಮತ್ತೆ ಮಕ್ಕಳ ಎಜುಕೇಷನ್ ಹಾಳು ಮಾಡ್ದಂಗಾಗತ್ತೆ. ಹಾಗಾಗಿ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟರಲ್ಲೇ ನಮ್ಮ ಮಗುನ ಶಾಲೆಗೆ ಸೇರಿಸಿ ಓದಿಸೋಣ. ಮಕ್ಕಳು ಎಲ್ಲೇ ಇದ್ದರೂ ಓದ್ತಾರೆ. ನನ್ನ ಮಗು ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ. ಸೊ ಹಾಗಾಗಿ ಈ ಶಾಲೆ ನಮ್ಮಂಥವ್ರಿಗಲ್ಲ. ನಿನಗೇನು ಬೇಸರ ಇಲ್ಲ ಅನ್ಕೋತೀನಿ. ನಮ್ಮ ಮಗುನ ಗೌರ್ಮೆಂಟ್ ಶಾಲೆಗೆ ಅಥವಾ ಕಡಿಮೆ ಫೀಸ್ ಇರುವಂಥ ಪ್ರೈವೇಟ್ ಶಾಲೆಗೆ ಆದರೂ ಪರವಾಗಿಲ್ಲ ಸೇರಿಸೋಣ. ಲಕ್ಷ ಕೊಟ್ಟು ದೊಡ್ಡ ಶಾಲೆಗೆ ಸೇರಿಸೋದು ಬೇಡ. ಏನಂತೀಯ?
ಬೇಕಂತ. ಸರ್ಕಾರಿ ಶಾಲೆನ ಖಾಸಗಿ ಶಾಲೆನ ಇದು ನಮ್ಮ ವಾದ ಅಲ್ಲ. ಪೋಷಕರಾಗಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಉತ್ತಮ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವುದು ಮುಖ್ಯ. ಇತರರನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳುವುದಲ್ಲ. ನಮ್ಮ ಪರಿಸ್ಥಿತಿ ಮತ್ತು ಮಕ್ಕಳ ಭವಿಷ್ಯ ನೋಡಿ ನಿರ್ಧಾರ ಮಾಡಬೇಕು. ಒಂದು ಸರ್ವೆಯ ಪ್ರಕಾರ ಹಣಕಾಸಿನ ಸಮಸ್ಯೆಯಿಂದ ಸುಮಾರು 24% ಮಕ್ಕಳು ಶಾಲೆ ಬಿಡುತ್ತಾರೆ. ಶಕ್ತಿಗೆ ಮೀರಿ ಹೆಚ್ಚಿನ ಫೀಸ್ ಇರುವ ಶಾಲೆಗೆ ಸೇರಿಸಿ ನಂತರ ಫೀಸ್ ಕಟ್ಟಲು ಆಗದೆ ಶಾಲೆ ಬದಲಾಯಿಸುವ ಪರಿಸ್ಥಿತಿ ಬಂದರೆ ಅದು ಮಕ್ಕಳ ಮನಸ್ಸು ಮತ್ತು ವಿದ್ಯಾಭ್ಯಾಸದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಶಿಕ್ಷಣ ಇರುವುದು ಹೆಚ್ಚಿನ ಫೀಸ್ನಲ್ಲ, ಪ್ರತಿಷ್ಠಿತ ಶಾಲೆಗಳಲ್ಲಿ ಅಲ್ಲ, ಇತರರ ಮುಂದೆ ತೋರಿಸುವ ಗೌರವದಲ್ಲೂ ಅಲ್ಲ. ನಿಜವಾದ ಶಿಕ್ಷಣ ಇರುವುದು ಮಕ್ಕಳ ಆಸಕ್ತಿಯಲ್ಲಿ, ನಾವು ಅವರಿಗೆ ಕಲ್ಪಿಸುವ ಉತ್ತಮ ವಾತಾವರಣದಲ್ಲಿ, ಮನೆಯಲ್ಲಿ ನಾವು ಕಲಿಸುವ ಸಂಸ್ಕಾರ ಮತ್ತು ಕೊಡುವ ಸಹಕಾರದಲ್ಲಿ. ಯಾಕಂದರೆ ಪೋಷಕರ ಸರಿಯಾದ ನಿರ್ಧಾರವೇ ಮಕ್ಕಳ ಉತ್ತಮ ಭವಿಷ್ಯ.